ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜುಲೈ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಶುಕ್ರ ಗ್ರಹ, 16ನೇ ತಾರೀಕಿನಂದು ಬುಧ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 12ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 19ನೇ ತಾರೀಕಿನಂದು ಬುಧ ಗ್ರಹ, 31ನೇ ತಾರೀಕಿನಂದು ಶುಕ್ರ ಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ಏನಾಗಿದೆ ಅಂತ ಹೇಳಿ ಆದ್ರೆ, ಈಗ ಶನಿಗ್ರಹ ವಕ್ರವಾಗಿರುವಂಥದ್ದು. ಜೂನ್ ತಿಂಗಳ 30ನೇ ತಾರೀಕಿನಿಂದ ಶನಿಗ್ರಹ ವಕ್ರವಾಗಿರುವಂಥದ್ದು. ಅದು ನವೆಂಬರ್ ತಿಂಗಳ 14ನೇ ತಾರೀಕಿನವರೆಗೂ ಕೂಡ ವಕ್ರವಾಗಿ ಸ್ಥಿರವಾಗಿರುತ್ತೆ. ಹಾಗಾಗಿ ನಾವೀಗ ಏನ್ ಮಾಡೋಣ ಅಂತ ಹೇಳಿ ಆದ್ರೆ, ಮೊದಲಿಗೆ ಈ ಮಾಸದಲ್ಲಿ ನಿಮಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ವಿವೇಚನೆಯನ್ನು ಮಾಡೋಣ. ಅದಾದ ಮೇಲೆ ಕೊನೆಗೆ ಈ ರೀತಿಯಾಗಿ ಶನಿಗ್ರಹ ವಕ್ರವಾಗಿದೆಯಲ್ಲ, ಅದರಿಂದ ಯಾವ ರೀತಿಯಾದ ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಕೊನೆಗೆ ವಿವೇಚನೆಯನ್ನು ಮಾಡೋಣ. ಈಗ ಮೊದಲಿಗೆ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು, ಹಿತಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಅನೇಕ ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುತ್ತೆ. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗತ್ತೆ. ಕೆಲಸದಲ್ಲಿ ಬದಲಾವಣೆಯನ್ನು ಮಾಡಬಾರದು. ಅಂದ್ರೆ ಏನ್ ಹೇಳಿ, ಈ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಸೇರುವಂತದ್ದಿರಬಹುದು. ಈ ರೀತಿಯಾಗಿ ಕೆಲಸದ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಅಂದುಕೊಂಡಿದ್ದಂತಹ ಪಕ್ಷದಲ್ಲಿ ಇದೊಂದು ತಿಂಗಳು ಅದನ್ನ ಮಾಡದೇ ಇರುವಂತದ್ದೇ ಉತ್ತಮ. ನೀವು ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅದನ್ನ ಹಾಗೆ ಮುಂದುವರಿಸಿಕೊಂಡು ಹೋಗುವಂತದ್ದು ಉತ್ತಮ ಇದೊಂದು ಮಾಸದಲ್ಲಿ. ಅದಾದ್ಮೇಲೆ ಈ ಮಾಸದಲ್ಲಿ ನಿಮಗೆ ಒಂದಷ್ಟು ಗಣ್ಯ ವ್ಯಕ್ತಿಗಳ, ಪ್ರಮುಖವಾದ ವ್ಯಕ್ತಿಗಳ ಪರಿಚಯ ಅನ್ನುವಂಥದ್ದು ಉಂಟಾಗುತ್ತೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದಷ್ಟು ಲಾಭ ಅನ್ನುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ವ್ಯಾಪಾರಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಉತ್ತಮವಾಗಿ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ರವಿಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಈ ರವಿಗ್ರಹದಿಂದ ನಿಮಗೆ ಅನೇಕ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗತ್ತೆ. ಆಗ ಷಷ್ಠೇ ರವಿ ಸುಸೌಖ್ಯದಾತ ಯತ್ನ ಕಾರ್ಯಾರ್ಥ ಸಾಧನಂ ದೇಹಾರೋಗ್ಯಾದಿ ಸಂತೋಷಂ ವಸ್ತ್ರಧಾನ್ಯಾದಿ ಲಾಭಕೃತು ಅಂತ ಹೇಳಿರುವಂಥದ್ದು. ಏನಾಗುತ್ತೆ, ಸುಸೌಖ್ಯದಾತ, ಒಂದಷ್ಟು ಸಂತೋಷದ ಸುಖದ ಪ್ರಾಪ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಯತ್ನ ಕಾರ್ಯಾರ್ಥ ಸಾಧನಂ, ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಆ ಕೆಲಸದಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ದೇಹಾರೋಗ್ಯಾದಿ ಸಂತೋಷಂ, ಆರೋಗ್ಯದ ವಿಷಯದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ನಿಮಗೆ ಹಿಂದಿನಿಂದ ಬಾಧಿಸುತ್ತಿರುವಂತಹ ಅನೇಕ ಆರೋಗ್ಯದ ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅವಕಾಶ ಇದೆ. ಈ ವಸ್ತ್ರಧಾನ್ಯಾದಿ ಲಾಭಕೃತು, ಒಂದಷ್ಟು ಲಾಭ ಅನ್ನುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಲಾಭ ಅನ್ನುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಉಂಟಾಗುತ್ತೆ. ಇದಿಷ್ಟು ಕೂಡ ರವಿಗ್ರಹ ಷಷ್ಠ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ನಿಮಗೆ ಪ್ರಾಪ್ತಿಯಾಗುವಂತಹ ಅತ್ಯಂತ ಉತ್ತಮವಾದ ಫಲಗಳು. ಈಗ ಈ ಮಾಸದಲ್ಲಿ ನೀವು ಒಂದೆರಡು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಮೊದಲನೇದಾಗಿ, ತಾಯಿಯೊಂದಿಗೆ ನೀವು ತೀಕ್ಷ್ಣವಾಗಿ ಮಾತನ್ನು ಆಡಬಾರದು. ಅವರ ಜೊತೆ ವ್ಯವಹಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಆದಷ್ಟು ಮೃದುವಾಗಿ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇನ್ನು ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಆದಷ್ಟು ಜಾಗರೂಕರಾಗಿ ಇರಬೇಕಾಗತ್ತೆ. ಈ ಒಂದೆರಡು ವಿಚಾರದಲ್ಲಿ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದ್ವಲ್ಲ, ಶನಿಗ್ರಹ ವಕ್ರವಾಗಿರುವಂಥದ್ದು, ಅದರಿಂದ ಯಾವ ರೀತಿಯಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಯೋಚನೆಯನ್ನು ಮಾಡೋಣ. ಈಗ ಮುಖ್ಯವಾಗಿ ಆ ಶನಿಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿರವಾಗಿರುವಂಥದ್ದು. ನಿಮಗೆ ಈಗ ಜನ್ಮ ಶನಿ ಅನ್ನುವಂಥದ್ದು ನಡೀತಾ ಇದೆ. ಶನಿಗ್ರಹ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು ಅಷ್ಟೊಂದೇನು ಉತ್ತಮ ಅಲ್ಲ. ಹಾಗಾಗಿ ನಿಮಗೇನು ಅನೇಕ ವಿಧವಾಗಿ ಸಮಸ್ಯೆ ಎನ್ನುವಂಥದ್ದು ಉಂಟಾಗ್ತಾ ಇತ್ತು ಇಲ್ಲಿವರೆಗೂ ಕೂಡ. ಈಗ ಶನಿಗ್ರಹ ವಕ್ರವಾಗ್ತಿದೆಯಲ್ಲ, ಈಗ ಏನಾಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ವಕ್ರಂಗತೋ ರುಚಿರ ರಶ್ಮಿ ಸಮೂಹ ಪೂರ್ಣೋ ನೀಚಾರಿ ಭಾಂಶ ಸಹಿತೋಪಿ ಭವೇತ್ಸ ಖೇಟಃ ವೀರ್ಯಾನ್ವಿತಃ
ಅಂತ ಹೇಳಿರುವಂಥದ್ದು. ಅಂದ್ರೆ ಒಂದು ಗ್ರಹ ವಕ್ರವಾದಂತಹ ಸಂದರ್ಭದಲ್ಲಿ ಅದಕ್ಕೆ ಬಲ ಅನ್ನುವಂಥದ್ದು ಹೆಚ್ಚಾಗುತ್ತೆ, ಆ ಗ್ರಹ ಬಲಿಷ್ಠವಾಗುತ್ತೆ. ಗ್ರಹ ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಏನ ಗ್ರಹೇಣ ಯತ್ರೋಕ್ತಂ ಅಶುಭಂ ವಾ ಶುಭಂ ಫಲಂ ಬಲಿ ಚೇತ್ ಸ ಶುಭಂ ಪೂರ್ಣಂ ಅಶುಭಂ ದುರ್ಬಲೋ ಯದಿ ಅಂತ ಹೇಳಿರುವಂಥದ್ದು. ಅಂದ್ರೆ ಗ್ರಹ ಬಲಿಷ್ಠವಾದಂತಹ ಸಂದರ್ಭದಲ್ಲಿ ಅದರಿಂದ ಏನಾಗುತ್ತೆ, ಶುಭ ಫಲ ಅನ್ನುವಂಥದ್ದೇ ಪ್ರಾಪ್ತಿಯಾಗತ್ತೆ ಅಂತ ಹೇಳಿರುವಂಥದ್ದು. ಹಾಗಾದ್ರೆ ಈಗ ನಿಮಗೆ ಏನಾಗುತ್ತೆ, ನಿಮಗೆ ಈಗ ಜನ್ಮಶನಿ ನಡೀತಾ ಇದೆಯಲ್ಲ, ಅದರಿಂದ ನಿಮಗೆ ಅನೇಕ ಸಮಸ್ಯೆಗಳು ಪ್ರಾಪ್ತಿ ಆಗ್ತಿತ್ತಲ್ಲ, ಆ ಎಲ್ಲ ಸಮಸ್ಯೆಗಳು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಮೊದಲನೇದಾಗಿ ಏನೇನ್ ಸಮಸ್ಯೆಗಳು ನಿಮಗೆ ಪ್ರಾಪ್ತಿ ಆಗ್ತಿತ್ತು, ತೇಜೋಹಾನಿಂ ಮತಿಭ್ರಂಶಂ ಮನಃಪೀಡಾಂ ಭಯಂ ಸದಾ ಅಂತ ಹೇಳಿರುವಂಥದ್ದು. ಅಂದ್ರೆ ತೇಜೋಹಾನಿ, ಒಂದಷ್ಟು ಅವಮಾನಗಳೆಲ್ಲ ನಿಮಗೆ ಉಂಟಾಗ್ತಾ ಇತ್ತು ಈ ಜನ್ಮಶನಿ ನಡೆಯುವುದರಿಂದಾಗಿ, ಅದೆಲ್ಲ ಈಗ ಕಮ್ಮಿ ಆಗತ್ತೆ. ಅದಾದ್ಮೇಲೆ ಮತಿಭ್ರಂಶಂ, ಮುಖ್ಯವಾಗಿ ಬುದ್ಧಿಯಲ್ಲಿ ಒಂದು ಚಾಂಚಲ್ಯ ಅಂತ ಹೇಳುವಂಥದ್ದು. ಅಂದ್ರೆ ಈಗ ಒಂದು 5 ನಿಮಿಷಕ್ಕೆ ನೀವು ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಿ, ಯಾವ್ದಾದ್ರು ಒಂದು ನಿರ್ಧಾರವನ್ನ, ಇನ್ನು 5 ನಿಮಿಷಕ್ಕೆ ಅದನ್ನು ಬದಲಾಯಿಸುವಂಥದ್ದು. ಅಂದ್ರೆ ಈ ರೀತಿಯಾಗಿ ಬೇಡ, ಈ ರೀತಿಯಾಗಿ ಮಾಡೋಣ ಅಂತ ಹೇಳಿ. ಒಟ್ಟಲ್ಲಿ ನಿಮಗೆ ಒಂದು ಸ್ಥಿರವಾದ ಬುದ್ಧಿ ಎನ್ನುವಂಥದ್ದು ಇರಲಿಲ್ಲ, ಆ ರೀತಿಯಾಗಿ ಒಂದು ಸಮಸ್ಯೆ ಉಂಟಾಗ್ತಿತ್ತು. ಎಲ್ಲಾ ವಿಚಾರದಲ್ಲೂ ಕೂಡ ದ್ವಂದ್ವವಾದ ಆಲೋಚನೆ, ಅಂದ್ರೆ ಈ ರೀತಿಯಾಗಿ ಮಾಡುವಂಥದ್ದು ಅಥವಾ ಈ ರೀತಿಯಾಗಿ ಮಾಡುವಂಥದ್ದು ಅಂತ ಹೇಳಿ ಒಂದು ರೀತಿಯಾಗಿ ಬುದ್ಧಿಯಲ್ಲಿ ಒಂದು ಚಾಂಚಲ್ಯತೆ ಅಂತ ಹೇಳುವಂಥದ್ದು ಇಲ್ಲಿವರೆಗೂ ಕೂಡ ಉಂಟಾಗ್ತಿತ್ತು. ಈಗ ಅದೆಲ್ಲ ಏನಾಗುತ್ತೆ, ಕಮ್ಮಿ ಆಗತ್ತೆ. ಅದಾದ್ಮೇಲೆ ಮನಃಪೀಡ, ಅದೇ ಹೇಳಿದ್ದು, ಮನಸ್ಸಿಗೆ ಏನೋ ಒಂದು ರೀತಿಯಾದಂತಹ ದುಃಖಗಳೆಲ್ಲ ಉಂಟಾಗ್ತಿತ್ತಲ್ಲ, ಅದು ಕೂಡ ಈಗ ಕಮ್ಮಿ ಆಗುತ್ತೆ. ಅದಾದ್ಮೇಲೆ ಭಯಂ, ಒಂದಷ್ಟು ಭಯಗಳು, ಅವ್ಯಕ್ತವಾದಂತಹ ಒಂದಷ್ಟು ಭಯಗಳೆಲ್ಲ ಉಂಟಾಗ್ತಿತ್ತಲ್ಲ, ಮುಂದಿನ ದಿನಗಳು ಹೇಗೋ ಅಂತ ಹೇಳಿ ಒಂದಷ್ಟು ಭಯಗಳೆಲ್ಲ ಉಂಟಾಗ್ತಿತ್ತಲ್ಲ, ಅದು ಕೂಡ ಈಗ ಕಮ್ಮಿ ಆಗುತ್ತೆ. ಒಟ್ಟಲ್ಲಿ ಏನ್ ಹೇಳಿ, ಈಗ ಶನಿಗ್ರಹ ವಕ್ರವಾಗಿರೋದ್ರಿಂದಾಗಿ ನಿಮಗೆ ಜನ್ಮ ಶನಿಯಿಂದ ಏನೇನು ಸಮಸ್ಯೆಗಳು ಉಂಟಾಗ್ತಿತ್ತೋ ಆ ಎಲ್ಲ ಸಮಸ್ಯೆಗಳು ಕೂಡ ಕಮ್ಮಿ ಆಗುತ್ತೆ. ಇದಿಷ್ಟು ಕೂಡ ಈಗ ಏನ್ ಹೇಳಿ, ಈ ವಕ್ರವಾದ ಶನಿಯಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಈ ಮಾಸದಲ್ಲಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯದಲ್ಲಿ ಈ ಮಾಸ ಉತ್ತಮವಾಗಿದೆ, ನೀವೇನು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಈ ಹಿಂದೆಯೇ ಯೋಚನೆ ಮಾಡಿದಂತೆ ತಾಯಿಯೊಂದಿಗೆ ನೀವೇನು ಮೃದುವಾಗಿ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಯಾವುದೇ ದೊಡ್ಡ ನಿರ್ಧಾರವನ್ನು ಈ ಮಾಸದಲ್ಲಿ ಮಾಡಬೇಡಿ. ಉದ್ಯೋಗವನ್ನು ಬದಲು ಮಾಡುವಂತದ್ದಾಗಿರಬಹುದು, ಈ ರೀತಿಯಾಗಿ ಮತ್ತೆ ಉಳಿದಂತಹ ಯಾವುದೇ ಸಮಸ್ಯೆ ಅನ್ನುವಂಥದ್ದಿಲ್ಲ. ಆದಷ್ಟು ನೀವು ಈ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ, ಎಲ್ಲಾ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ.